ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಿ ಅಂತ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ, ಆದರೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿದೆ. ಯಾರೇ ಒಬ್ಬರಿಗೆ ಸಂಸದರಾದವರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಅಂತಂದರೆ ಯಾವುದೇ ಪಕ್ಷ ಆಗಲಿ ಅದು ನೋಡುವಂತಹ ಮಾನದಂಡಗಳು ಅಥವಾ ಇಟ್ಕೊಳ್ಳುವಂಥ ಮಾನದಂಡಗಳು ಯಾವುದು? ಅವನಿಗೆ ಇನ್ನೊಂದು ಸರಿ ಟಿಕೆಟ್ ಕೊಟ್ಟರೆ ಗೆಲ್ತಾನ ಸೋಲ್ತಾನ, ಜನ ಅವನ ಪರ ಇದ್ದಾರಾ ಇಲ್ವಾ, ಅವನಿಗೆ ಕೊಡೋದ್ರಿಂದ ಪಾರ್ಟಿಗೆ ಬೆನಿಫಿಟ್ ಇದೆಯಾ ಇಲ್ವಾ? ಇವತ್ತು ಮೈಸೂರು ಕೊಡಗಿನಲ್ಲಿ ಏನು ಅಭಿಪ್ರಾಯ ಇದೆ? ಮುಖ್ಯಮಂತ್ರಿಗಳು ಮೈಸೂರು ಭಾಗದವರು, 135 + 1 136 ಸೀಟು ಕಾಂಗ್ರೆಸ್ಸಿಗೆ ಜನ ಕೊಟ್ಟಿದ್ದಾರೆ. ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿಗಳ ಕೈಲಿಂದ ಒಬ್ಬ ಕ್ಯಾಂಡಿಡೇಟನ್ನು ಹುಡ್ಕೋಕ್ಕೆ ಇವತ್ತವರೆಗೂ ಆಗ್ತಾಯಿಲ್ಲ. ಅಂತಹ ಒಂದು ದೈನೈಷ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಅಂತಂದರೆ, ಪ್ರತಾಪ್ ಸಿಂಹ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ದಾನೆ. ಇಲ್ಲಿನ ಕಸ ತೆಗೆಸೋದ್ರಿಂದ ಹಿಡಿದು ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟಿಂದ ಹೈವೇಯಿಂದ ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಕುಡಿಯೋ ನೀರನ್ನು ಕೊಡಿಸಿದ್ದೀನಿ, ಪ್ರತಿಯೊಂದನ್ನು ಕೆಲಸನೂ ನಾನು ಮಾಡಿದ್ದೀನಿ. ಇವತ್ತು ಔಟರ್ ಪೆರಿಫರಲ್ ರಿಂಗ್ ರೋಡನ್ನು ಇವತ್ತೇ ಪ್ಲಾನ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಪ್ಲಾನ್ ಮಾಡಿದ್ದೀನಿ, ಗ್ರೇಟರ್ ಮೈಸೂರನ್ನ ಪ್ಲಾನ್ ಮಾಡಿದ್ದೀನಿ, ಮೆಟ್ರೋನೂ ತರ್ತೀನಿ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಹಾಗಾಗಿ ಜನ ನನ್ನ ಜೊತೆ ಇದ್ದಾರೆ, ಜನ ನನ್ನ ಪ್ರೀತಿಸ್ತಾರೆ. ಕಾಂಗ್ರೆಸ್ಸಿಗೆ ಹಾಗಾಗಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಟಿಕೆಟಿಗೆ ಯಾರಿಗೆ ಕೊಡೋದು ಅಂತ ಅವ್ರು ಹೆಣಗಾಡ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಯಾಕೆ ಅಂತಂದರೆ, ನನ್ನನ್ನು ಸೋಲ್ಸೋಕ್ಕಾಗಲಿಲ್ಲ ಅಂತ ಕೂಡಲೇ ಅಲ್ಲಿ ಕಾಂಗ್ರೆಸ್ ಹೋದ ಕೂಡಲೇ ಸಿದ್ದರಾಮಯ್ಯನವ್ರ ಚೇರ್ ಅಲ್ಲಾಡುತ್ತೆ. ಸಿದ್ದರಾಮಯ್ಯನವ್ರ ಚೇರ್ನ ಉಳಿಸೋದಕ್ಕೆ ನನ್ನನ್ಗೆ ಯಾಕ್ರಿ ಟಿಕೆಟ್ ತಪ್ಸಕ್ಕೆ ಬರ್ತಾರೆ? ಅಂದರೆ ಸಿದ್ದರಾಮಯ್ಯನವ್ರ ಚೇರ್ ಉಳಿಸ್ಬೇಕು ಅಂತ ಯಾರಿಗಾರು ಆಸೆ ಇದ್ದರೆ ಅವರು ನನಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಬರ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರ ಚೇರ್ ಉಳಿಸುವಂತಹ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಯಾಕೆಂತಂದರೆ ದೇಶಕ್ಕಂತ ಒಬ್ಬ ಅದ್ಭುತ ಪ್ರಧಾನಿ ಇದ್ದಾರೆ. ನಾ ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ನಾ ತಿನ್ನಕ್ಕೆ ಬಿಡಲ್ಲ ಅನ್ನೋ ಪ್ರಧಾನಿ ಕೆಳಗಡೆ ನಿಯತ್ತಾಗಿ ಪ್ರತಾಪ್ ಸಿಂಹ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ಖಂಡಿತ ನಮ್ಮ ಪಕ್ಷದಲ್ಲಿ ಆ ರೀತಿ ಅನ್ಯಾಯ ಆಗಲ್ಲ ಅಂತ ನನಗೆ ವಿಶ್ವಾಸ ಇದೆ. ಜೊತೆಗೆ ಮಾಡಿದ ಕೆಲಸವನ್ನು ನೋಡಿದಂಥ ಜನ ಇದ್ದಾರೆ. ಕಾಯಕ್ಕೊಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ. ಆ ಚಾಮುಂಡೇಶ್ವರಿ ಮೈಸೂರು ಹುಲಿಗಳಿಗೆ ಫೇಮಸ್ ಆಗಿದ್ರು, ಆಕೆ ಏರಿರುವಂಥ ಸಿಂಹವನ್ನು ತನ್ನ ವಾಹನವನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಿದೆ.